ಕ್ಲಿಯರ್ ಆಯ್ತು. ಮೂಮೆಂಟ್ ಮಜಾ. ಊಟ ಮಾಡ್ರಿ, ಗರಂ ರೈಸ್ ಐತಿ. ಹಾಂ ರೀ, ಊಟ ಮಾಡ್ರಿ. ಯಾವ ಊರಿ ಕಾಕ? ಊಟ ಮಾಡ್ರಿ. ಹಾಂ, ನಮ್ಮ ಆಶೀರ್ವಾದ ಇಲ್ರಿ. ಈ ಶುಭ ಸಂಜೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ದೇಶ ರಕ್ಷಕ ಪಡೆ ಮತ್ತು ಅನ್ನ ಸ್ನೇಹಿ ಬಳಗ ಸತತವಾಗಿ 100ನೆಯ ಅನ್ನದಾನೋಚಿತ ಅನ್ನ ಪ್ರಸಾದವನ್ನು ಹಂಚುವ ಒಂದು ಶ್ರೇಷ್ಠ ಕಾರ್ಯ. ಶರಣು ಅಣ್ಣ ಅವರು ಕೂಡ ಬರ್ಬೇಕಂತೇಳಿ, ಕುಮಾರ ಅಣ್ಣನೂ ಬರ್ಬೇಕಂತೇಳಿ. ಯೋಗ ಕುಮಾರ್ ಸರ್, ಕುಮಾರ್ ಒಂದು ಫೋಟೋ ಅಣ್ಣ, ಕುಮಾರ್ ಒಂದು ಫೋಟೋ. ದೇಶ ರಕ್ಷಣೆ ಪಡೆ ವತಿಯಿಂದ 100ನೇ ವಾರ 100 ಕಂಪ್ಲೀಟ್ ಆಯ್ತು. ಇವತ್ತು 100 ಇಲ್ಲ, ಲಕ್ಷ ವಾರಗಳು ಕಂಪ್ಲೀಟ್ ಆಗ್ಲತ್ತು ನಾವು ಅವರ ಟೀಮ್ದವ್ರು ಭಾವಿಸ್ತೇನೆ. ಅದೇ ರೀತಿಯಾಗಿ ನಾವು ಇವತ್ತು ಎಲ್ಲರಿಗೂ ಗೌರವ ತಾವೆಲ್ಲ ಕರೆಸಿ ನಮ್ಮ ಕೈಲಿ ಕೊಡೋಕೆ ಹಚ್ಚಿ ನಮ್ಮ ಡಾಕ್ಟರ್ ಅವರೇ, ನಮ್ಮ ಮಹಾನಗರ ಪಾಲಿಕೆ ಶಿವೂರು ಬಾಲ್ಕೊಡ್ರೆ, ನಾಗರಾಜ್ ಕಬಡವ್ರೆ, ಇಂಡಿ ಅವರೇ, ನಮ್ಮ ಈ ನೇತೃತ್ವ ವಹಿಸಂಥ ರೋಹನ್ ಆಪ್ಟೆ ಅವರೇ, ನಮ್ಮ ಬೆಳಗ್ಗೆ ಮೆಂಬರ್ ಅವರೇ, ತಾವೆಲ್ಲರೂ ಇವತ್ತು ಅನ್ನದಾನ ಅಂತ ಒಂದು ಶ್ರೇಷ್ಠ ದಾನ. ಅದೂ ಒಂದು ಇವತ್ತು ಯಾಕಂದ್ರೆ ಒಂದು ತೂತ ಊಟ ಕೊಡಬೇಕಾ, ಅದು ಒಂದು ಜೀವನ ಇದು ಆದಂಗೆ ನಮ್ಮದೆಲ್ಲ. ಅದು ತಾವೆಲ್ಲ ಇದೇ ರೀತಿ ಮುಂದುವರಿಲಿ ಹೇಳಿಸಿ ಅದು ಮಾತು ಜೈ ಜಯ ಕರ್ನಾಟಕ. 1,20,000 ತಂದಾನಂತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ 3ನೇ ವಾರದ್ದು ವಾರಕ್ಕೆ ಒಂದು ಸರ್ತಿ ಊಟ ಅನ್ನದಾನ ಇದು ಮಾಡ್ತಾರೆ. ಸ್ವಲ್ಪ ಕನ್ನಡ ಸರಿ ಬರೋಂಗಿಲ್ಲ, ಏನು ತಪ್ಪಾಗಿದ್ರೆ ಸಮझिए. आज जो हर गुरुवार के दिन जो इन्हों खाना दान करते हैं, जो इनका हर गुरुवार जोड़ गुमट होंगे या बस स्टैंड एरिया में गरीबों में हर खाना का दान करते हैं. और इससे आला चढ़ बढ़ के भी रहंदे इस काम को जो शुरुआत कर रहे हैं, आखिर तक हम इनके साथ देंगे और इनके साथ में हैं हम हर चीज़ के लिए. 360 मिस्टर
ಗರಂ ರೈಸ್ ಐತಿ ಊಟ ಮಾಡಿ ಗರಂ ರೈಸ್ ಐತಿ ಊಟ ಮಾಡಿ राहुल इकडे बघ ಗರಂ ರೈಸ್ ಐತಿ ಊಟ ಮಾಡ್ರಿ ಊಟ ಮಾಡ್ರಿ ಗರಂ ರೈಸ್ ಐತಿ ಊಟ ಮಾಡ್ರಿ ಎಲ್ಲ ಊಟ ಮಾಡ್ರಿ ಯಾವ ಊರಿ ಕಾಕ ಊಟ ಮಾಡ್ರಿ ಎಲ್ಲ ಊಟ ಮಾಡ್ರಿ ನೀವು ಊಟ ಮಾಡ್ರಿ ಭಾರತ್ ಮಾತಾಕ್ಕೆ ಇಲ್ಲ ಬಾಟ್ಲಿ ಕೊಡ್ರಿ ನೀರು ಕೊಡ್ರಿ ಊಟ ಮಾಡ್ತೀಯ ಊಟ ಹೇಳ್ರಿ बोलो भारत माता की बोलो भारत माता की ದೇಶ ರಕ್ಷಕ ಪಡೆ ಸಂಚಾಲಿತ ಅನ್ನ ಸ್ನೇಹಿ ಸೇವಾ ಬಳಗ ಇಂದು 100ನೇ ವಾರದ ಒಂದು ಹೊತ್ತಿನ ಊಟದ ವ್ಯವಸ್ಥೆಗೆ ಇವತ್ತು ನಾವು 2018ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಸುಮಾರು ಕೆಲಸ ಸಮಾಜ ಕಾರ್ಯಗಳನ್ನು ಮಾಡ್ತಾ ಬಂದಂಥ ದೇಶ ರಕ್ಷಾ ಪಡೆಗೆ ಇವತ್ತು 100ನೇ ವಾರದ ಅನ್ನ ಸ್ನೇಹಿ ಬಳಗಕ್ಕೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ನೀಡೋಕ್ಕೆ ಸಮಸ್ತ ಜನ ಏನು ಬಂದಿದ್ದೀರಿ ಇವತ್ತು ಈ ಕಾರ್ಯಕ್ರಮವನ್ನು ಬಹಳಷ್ಟು ವಿಶೇಷವಾಗಿ ಇವತ್ತು ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ಸಿಬ್ಬಂದಿಗಳ ಎಲ್ಲ ಈ ನಮ್ಮ ಜೊತೆ ಇದ್ದಂಥ ಎಲ್ಲ ಸಮಾಜ ಸೇವಕರಾಗಿರ್ಬೋದು ಜೊತೆಗೆ ಬಹಳಷ್ಟು ಉತ್ಸಾಹವಾಗಿ ಬಂದಂತಹ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಸಮಾಜಮುಖಿ ಕಾರ್ಯದಲ್ಲಿ ನಂದೊಂದು ಅಳಿಲು ಸೇವೆ ಇರಲಿ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ದಿನ 100ನೇ ವಾರದ ಅನ್ನ ಸ್ನೇಹಿ ಸೇವಾ ಬಳಗದ ಒಂದು ಹೊತ್ತಿನ ಊಟದ ವ್ಯವಸ್ಥೆಗೆ ಎಲ್ಲ ಗಣ್ಯಾತಿ ಗಣ್ಯರು ಬಂದಿರತಕ್ಕಂಥ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದೆಗೊತ್ತಿ ನಮ್ಮ ಒಂದು ದೇಶ ರಕ್ಷಾ ಪಡೆಗೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಈ ದೇಶ ರಕ್ಷಕ ಪಡೆ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತೀನಿ.
ಜೊತೆಗೆ ಅದೇ ರೀತಿ ಅವರಿವರೆನ್ನದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ಸವದಿಂದ ಭಾಗವಹಿಸಿದ್ದೀರಿ. ಅದೇ ರೀತಿ ನಮ್ಮ ದೇಶ ರಕ್ಷಕ ಪಡೆಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ. ಇವತ್ತಷ್ಟೇ ಅಲ್ಲ, 100 ವಾರ, ಇವತ್ತು ಸಹಸ್ರಾರು ವಾರಗಳನ್ನು ಕಳೆದರೂ ಕೂಡ ತಾವೆಲ್ಲರೂ ಕೂಡ ನಮ್ಮ ಜೊತೆ ಯಾವತ್ತು ಚಪ್ಪಾಳೆಯೊಂದಿಗೆ ಇದ್ದೇ ಇರ್ತೀರಿ ಅನ್ನುವಂಥ ಭಾವನೆಯೊಂದಿಗೆ ಇವತ್ತು 100ನೇ ವಾರದ ಈ 100ನೇ ವಾರದ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಬಹಳಷ್ಟು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇಶ ರಕ್ಷಕ ಪಡೆಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಕೊಡುತ್ತಾ ಧನ್ಯವಾದಗಳು. ಸೇವಾ ಬಳಗ ವತಿಯಿಂದ 100ನೇ ವಾರದ ಒಂದು ಅನ್ನ ಹಂಚುವಂಥ ಸೇವೆಯನ್ನು ಈಗಲೇ ನಾವೆಲ್ಲರೂ ಮುಗಿಸಿ ಈಗ ನಮ್ಮ ಇವತ್ತಿನ ಒಂದು ವಿಶೇಷ ದಿನದ ಒಂದು ಕೊನೆಯ ಘಟ್ಟಕ್ಕೆ ಮುಟ್ಟಿದ್ದೀವಿ. ಅದಕ್ಕೆ ಇವತ್ತು ವಿಶೇಷ ಅತಿಥಿಯಾಗಿ ನಮ್ಮೆಲ್ಲರೂ ಮಾರ್ಗದರ್ಶಕರಾಗಲಿ ಅಥವಾ ಅಣ್ಣಂದರಾಗಲಿ ಅಥವಾ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಂಘಟನೆ ಜೊತೆ ನಿಂತು ಸಲಹೆ ಸೂಚನೆ ಕೊಟ್ಟು ಬೆನ್ನಿಗೆ ನಿಂತಂಥ ಇನ್ನೂ ಭಾಳಷ್ಟು ಅತಿಥಿಗಳು ಬರಬೇಕಾಗಿತ್ತು. ಅದರ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲಿಲ್ಲ. ಅವರು ಏನು ಎಲ್ಲ ನಮ್ಮ ಅಣ್ಣಂದರು ಎಲ್ಲರೂ ಬಂದಾರ. ಅವ್ರಿಗೆ ನಮ್ಮ ದೇಶ ರಕ್ಷಕರ ಪಡೆ ಪರಿವಾರದ ವತಿಯಿಂದ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಶಿವರುದ್ರಣ್ಣ ಅವರಿಗೆ ವಿಕ್ರಮ್ ತಾಂಬೇಕರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳ್ತಾರೆ. ಡಾಕ್ಟರ್ ಜಿನೇ ಅಂತೇಳಿ ಎಲ್ಲರೂ ಖ್ಯಾತರಿದ್ದು ನಾವು ಯಾವತ್ತೂ ಸಲಹೆ ಸೂಚನೆ ಕೊಟ್ಟು ಮಾರ್ಗದರ್ಶಕರ ನಿಂದಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರಿಗೆ ಮುತ್ತುವಣ್ಣ ಅವರು ನೆನಪಿನ ಕಾಣಿಕೆ ಕೊಡಬೇಕು. ವಾರ್ಡ್ ನಂಬರ್ 7 ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರೀತಿ ಅಣ್ಣ ರಾಹುಲ್ ಅಣ್ಣ ಜಾಧವ್ ಅವರಿಗೆ ಆಕಾಶ್ ಇಂಡಿ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳ್ತಾರೆ. ನಮ್ಮ ವಾರ್ಡ್ ನಂಬರ್ 31 ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಯಾವತ್ತು ಕ್ಯಾಬಿರಂದೆ ಕರಿಂಗೆ ಅಂಥೇಳಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡುವಂಥ ಬಂದೇನವಾಜ್ ಅಣ್ಣ ಅವರಿಗೆ ಜಗದೀಶ್ ರೂಗಿಮಠ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಹೇಳ್ತಾರೆ. ಇವತ್ತು ಜನ್ಮ ದಿವಸ ಆಚರಣೆ ಮಾಡ್ಕೊಳ್ಳಿಕತ್ತಾಳೆ. ಅದಕ್ಕೆ ಸಾನ್ವಿ ನಾಶಿಯಾಗಿ ಅಧ್ಯಕ್ಷರಾದ ಆಕಾಶ್ ಇಂಡಿ ಅವರು ನೆನಪಿನ ಕಾಣಿಕೆ ಕೊಡಬೇಕಂತೇಳಿ ಅವರಿಗೆ ಅವ್ರ ತಂದೆ ನಮ್ಮ ಸಂಘಟನೆ ಅನ್ನ ಸ್ನೇಹಿ ಸೇವಾ ಬಳಗದವ್ರು ಇದೇ ಥರ ಬರ್ತೀರಿ. ಅದಕ್ಕೆ ದರಾಸರ ಹೇಳೋದೇ ಮತ್ತೆ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ನೀವು ತೊಗೋಬೇಡ್ರಿ, ನನಗೆ ಧನ್ಯವಾದ ವಾಪಸ್ ಕೊಡ್ರಿ. ಮತ್ತು ಮುಂದಿನ ಗುರುವಾರ ತೊಗೊಳಕ್ಕೆ ರೆಡಿ ಆಗೋಣ. ಅದಕ್ಕೆ ಈಗ ಕೊನೆಯ ಘಟ್ಟ ಮೆಹಬೂಬ್ ಸರ್ ಅವರು ನಮ್ಮ ಡಾಕ್ಟರ್ ಜಿ ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ಕೇಳ್ಕೊತೀವಿ. ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ದೇಶ ರಕ್ಷಕರ ಪಡೆ ಪರಿವಾರ ಮತ್ತು ಅನ್ನ ಸ್ನೇಹಿ ಸೇವಾ ಬಳಗದ ವತಿಯಿಂದ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ದೇಶ ರಕ್ಷಕರ ಪಡೆ 26/8/2018 ಅಧಿಕೃತವಾಗಿ ಉದ್ಘಾಟನೆಗೊಂಡು ದೇಶ ರಕ್ಷಕ ಪಡೆ ಅಲ್ಲಿಂದ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಇಲ್ಲಿಗೆ ಮುಂದುವರೆದಿದೆ. ಮೊದಲನೇ ಬಾರಿಗೆ ನಾವು ದೇಶ ರಕ್ಷಕ ಪಡೆಯ ಈ ಒಂದು ಸಂಘದಲ್ಲಿ ನೆರೆ ಸಂತ್ರಸ್ತರ ಕಾರ್ಯದಲ್ಲಿ 24 ದಿನಗಳ ಕಾಲ ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಅದೇ ರೀತಿ ಕೊರೋನಾ ಸಮಯದಲ್ಲಿ ಪ್ರತಿ ಮನೆಗೆ ಅಂದರೆ ಯಾರ್ಯಾರಿಗೆ ಔಷಧಿಗಳ ಕೊರತೆ ಇತ್ತು, ಔಷಧಿಗಳ ಸಹಾಯ ಇತ್ತು, ಅಂಥ ಸಮಯದಲ್ಲಿ ಕೊರೋನಾ ಸಮಯದಲ್ಲಿಯೂ ಕೂಡ ನಮ್ಮ ಒಂದು ದೇಶ ರಕ್ಷಕರ ಪಡೆ ಎಲ್ಲ ಮನೆಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸುವ ಕಾರ್ಯವನ್ನು ಹಮ್ಮಿಕೊಂಡಿತ್ತು. ಅದೇ ರೀತಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಒಂದು ಚುನಾವಣೆ ಪ್ರಚಾರದಲ್ಲಿಯೂ ಕೂಡ 15 ದಿನಗಳ ಕಾಲ ವಿಜಯಪುರದಿಂದ ಉತ್ತರ ಪ್ರದೇಶದ ಗೋರಖಪುರಕ್ಕೆ ಹೋಗಿ ಅಲ್ಲಿ 3-4 ಜಿಲ್ಲೆಗಳಲ್ಲಿ ನಮ್ಮ ದೇಶ ರಕ್ಷಕರ ಪಡೆ ಪ್ರಚಾರವನ್ನು ಉಚಿತವಾಗಿ ಮಾಡಿತ್ತು. ಅದು ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು. ಅದೇ ರೀತಿ ನಂತರ ನಾವು 2/10/2021 ಆಕಾಶ ರಕ್ತ ಸಹಾಯವಾಣಿ ಕೇಂದ್ರ ಅಂತ ಒಂದು ರಕ್ತ ಸಹಾಯವಾಣಿ ಕೇಂದ್ರವನ್ನು ತೆಗೆದಿದ್ದು, ಅದರಿಂದ 6,000ಕ್ಕೂ ಹೆಚ್ಚು ರಕ್ತದ ಅವಶ್ಯಕತೆ ಇರುವಂಥವರಿಗೆ ನಮ್ಮ ದೇಶ ರಕ್ಷಕರ ಪಡೆ ಮತ್ತು ಆಕಾಶ ರಕ್ತ ಸಹಾಯವಾಣಿ ವತಿಯಿಂದ ನಾವು ರಕ್ತವನ್ನು ದಾನಿಗಳ ಮುಖಾಂತರ ಅವರಿಗೆ ಒದಗಿಸಿಕೊಟ್ಟಿದ್ದೀವಿ. ಅದೇ ರೀತಿ 350ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ರಕ್ತವನ್ನು ನಮ್ಮ ಸಂಸ್ಥೆ ವತಿಯಿಂದ ನೀಡಿದ್ದೇವೆ. ಅದೇ ರೀತಿ 21/12/2023 ಈ ಒಂದು ನಿರ್ಗತಿಕರಿಗೆ ಏನಾದರೂ ಮಾಡಬೇಕೆಂದು ಒಂದು ಉದ್ದೇಶದಿಂದ ನಾವು ಈ ಒಂದು ಅನ್ನ ಸ್ನೇಹಿ ಬಳಗದ ವತಿಯಿಂದ ನಾವು ಪ್ರತಿ ಗುರುವಾರ
ಬಸ್ ಸ್ಟ್ಯಾಂಡು ಮತ್ತು ಈ ಜೋಡುಗುಮ್ಮಟ್ಟು, ಆಮೇಲೆ ಸರ್ಕಾರಿ ದವಾಖಾನೆ, ಆಮೇಲೆ ಇಲ್ಲಿ ಸ್ಟೇಡಿಯಂ ಹತ್ರ ಇರುವಂಥ ಎಲ್ಲರಿಗೂ ಕೂಡ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ಇಲ್ಲಿವರೆಗೂ ಪ್ರತಿ ಗುರುವಾರ ನಡೆದುಕೊಂಡು ಈ ದಿನ 100ನೇ ದಿನಕ್ಕೆ ತಲುಪಿದೆ. ಈ ಒಂದು ಕಾರ್ಯ ಅತಿ ಯಶಸ್ವಿಯಾಗಿ ನಮ್ಮ ತಂಡ ನಡೆಸಿಕೊಂಡು ಬಂದಿದ್ದಕ್ಕೆ ಅದಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದ್ದರೆ ಇದೇ ರೀತಿ ನಾವು ಪ್ರತಿ ಗುರುವಾರ ಮುಂದುವರಿಸುತ್ತೀವಿ ಅಂತ ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ನೀಡುತ್ತೇನೆ. ನೀವೇನು ಹ್ಞೂ ಅನ್ಕೊಂಡು ನಮ್ಮ ಸ್ನ್ಯಾಪ್ ಹಾಕ್ರಿ ಮೊದಲ. ರಾಜಕಾರಣಿಗಳು ವಿಡಿಯೋ ಮಾಡಂಗಿಲ್ಲ. ಬೇರೆ ಲೊಕೇಶನ್ ಸೆಟ್ ಮಾಡಬೇಕು. ಆಯ್ತಾಯ್ತು. ಈ ಶತದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಯಾವತ್ತು ಆತ್ಮೀಯ ಸ್ನೇಹಿತರು ಮಿತ್ರರಾದಂತಹ ರಾಹುಲ್ ಅವರೇ, ಶಿವರುದ್ರ ಬಾಗಲಕೋಟ್ರವರೇ ಮತ್ತು ಮತ್ತವರ ಬಂದೇ ನವಾಜ ಬೀಳ್ಗಿಯವರೇ, ಅವರಿವರೆನ್ನದೇ ಯಾವತ್ತೂ ನನ್ನ ದೇಶ ರಕ್ಷಣಾ ಪಡೆಯ ಕಾರ್ಯಕರ್ತ ಬಂಧುಗಳೇ ಮತ್ತು ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಎಷ್ಟೇ ಪ್ರಗತಿ ಕಂಡಿದ್ದೇವೆ, ಎಷ್ಟೇ ನಾವು ದೇಶವನ್ನು ಮುಂದೆ ಹೋಗಿದ್ದೇವೆ ಅಂತಂದರೂ ಕೂಡ ಇವತ್ತು 10 ಜನರಲ್ಲಿ 3 ಜನರು ಒಂದು ಹೊತ್ತಿನ ಊಟ ಇಲ್ಲದೆ ಮಲ್ತಾ ಇದ್ದಾರೆ. ಇನ್ನೊಂದೆಡೆ ಏನು ಅಫ್ಲುಯೆಂಟ್ ಕ್ಲಾಸ್ ಅಂತ ಹೇಳ್ತೀವೋ, ಅವರು ತಮಗೆ ಬೇಕಾಗಿದ್ದು ಎಷ್ಟೋ ಅದು 4 ಪಟ್ಟು ಆಹಾರವನ್ನು ಇವತ್ತು ವೇಸ್ಟ್ ಮಾಡ್ತಾಯಿದ್ದಾರೆ. ಅಂಥವರಿಗೆ ನಾವೆಲ್ಲರೂ ಸೇರಿ ಅನ್ನದ ಮಹತ್ವವನ್ನು ತಿಳಿಸಿ, ನೀವು ಹಾಳು ಮಾಡುವಂತಹ ಆಹಾರ ಇನ್ನೂ 3 ಜನರಿಗೆ ನಾವು ಹಂಚಬಹುದು, ಆ ಉದಾರ ಮನೋಭಾವ ತಮ್ಮಲ್ಲಿ ಇರಲಿ. ಇವತ್ತು ನಾವೆಲ್ಲವನ್ನೂ ದುಡ್ಡು ಕೊಟ್ಟು ತೊಗೋಬೋದು, ಆದರೆ ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಅಂತ ರೈತರಿಗೆ ಗೊತ್ತು. ಇವತ್ತು ಒಂದು ಕಾಳು ಭೂಮಿಯಿಂದ ನಿಮ್ಮ ತಟ್ಟಿಗೆ ಬರಬೇಕಾದ್ರೆ
ರೈತ ಕನಿಷ್ಠ 3 ತಿಂಗಳಿಂದ 4 ತಿಂಗಳು ಅವನು ಕಷ್ಟಪಡಬೇಕಾಗ್ತದೆ. ಆದರೆ ನಾವು ನಿರ್ದಾಕ್ಷಿಣ್ಯವಾಗಿ ದುಡ್ಡಿನ ಮದ ಅಹಂಕಾರದಿಂದ ಅನ್ನವನ್ನು ಅತ್ಯಂತ ತಿರಸ್ಕಾರ ಮಾಡ್ತಾ ಇದ್ದೇವೆ. ಅದಕ್ಕೆ ಆ ರೀತಿ ಆಗದೇ ಇರುವ ಹಾಗೆ ತಿಳಿಸುವಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಒಂದು ಮಹೋನ್ನತ ಕಾರ್ಯವಂತಹ ಅನ್ನ ಪ್ರಸಾದವನ್ನು ಹಂಚುವ ಕಾರ್ಯ ಇನ್ನೂ ಮುಂದುವರಲಿ. ಬರೀ ಶತ ಅಲ್ಲ, ಇದು ಸಹಸ್ರ ದಿನಗಳನ್ನು ಕಾಣಲಿ ಅಂತ ಶುಭ ಹಾರೈಸ್ತಾ ಸಮಸ್ತ ಪಡೆಗೆ ವಂದನೆಗಳು. ಈ ವಿಶೇಷವಾದ ಸಂದರ್ಭದಲ್ಲಿ ದೇಶ ರಕ್ಷಕ ಪಡೆ ಒಂದು ಅನೇಕ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಯ ಮೂಲಕ ಒಂದು ವಿಶೇಷವಾದಂಥ ನಮ್ಮ ರೋಹನ್ ಆಪ್ಟೆ ನಮ್ಮ ಆತ್ಮೀಯ ಸಹೋದರರು ಅವರೊಂದು ನೇತೃತ್ವದಲ್ಲಿ ಅವರೆಲ್ಲ ಇಡೀ ತಂಡ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಇದೀಗ ತಾನೇ ಮಾತನಾಡಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರೇ, ಬಂದೇ ನಮಾಜ್ ಬೀಳಿಗೆ ಅವರೇ, ರಾಹುಲ್ ಅವರೇ, ನಮ್ಮ ನಾಗರಾಜ್ ಕಬಾಡಿ ಅವರೇ ಆದಿಯಾಗಿ ಎಲ್ಲೆಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಹೋದರ ಬಂಧುಗಳೇ, ಯಾಕಂದರೆ ದೇಶ ರಕ್ಷಕ ಪಡೆ ಕೇವಲ ಇವತ್ತು 100ನೇ ವಾರ, ಒಂದು ಪ್ರತಿ ವಾರ ಈ ರೀತಿ ಅನ್ನವನ್ನು ಅಂದರೆ ಅತಿ ಶ್ರೇಷ್ಠವಾದ ದಾನ ಅಂತ ನಾವು ಅನ್ನದಾನ ಅಂತ ಕರಿತೇವೆ. ಒಂದು ವಿಶೇಷ ಪ್ರಸಾದ ವಿತರಣೆ ಸಂದರ್ಭದಲ್ಲಿ ನಾವೆಲ್ಲ ಸೇರೇವು. ಅದಕ್ಕೆ ಅವ್ರು 100ನೇ ವಾರ ಇವತ್ತು 100ನೇ ವಾರದ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಾರ. ಇದು ಹಾಗೆ ಮುಂದುವರಿಲಿ. ಅವ್ರು ಏನೇ ಸಹಾಯ ಸಹಕಾರ ಇದ್ದರೂ ಕೂಡ, ಯಾಕಂದರೆ ಒಳ್ಳೆಯ ಒಂದು ಸಮಾಜಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ದೇಶ ರಕ್ಷಕ ಪಡೆಯವರು ಅವರು ಕೂಡ ಇನ್ನೊಂದು ವಿಶೇಷ ಅವ್ರದ್ದು ಕಾರ್ಯಕ್ರಮ ಅಂದರೆ ರಕ್ತದಾನ ಶಿಬಿರ. ಇವತ್ತು ಯಾವುದೇ ಒಂದು ನಮ್ಮ ರೋಹನ್ ಆಪ್ಟೆ ಇರಬೇಕು ಅವ್ರ ಟೀಮ್ದವ್ರಿಗೆ ಗ್ರೂಪ್ ಮಾಡ್ಯಾರವ್ರು. ಈ ಬ್ಲಡ್ ಬೇಕಂದ್ರೆ ವಿತಿನ್ ಒಂದು 10 ಬೇಡ 15 ನಿಮಿಷನಾಗ ಕಾರ್ಯಕರ್ತರು ಬಂದು ಬ್ಲಡ್ ಕೊಡೋಕೆ ತಯಾರಾಕ್ಕಾರು. ಅಂಥ ಒಂದು ಟೀಮ್ ಇವತ್ತು ರೋಹನ್ ಆಪ್ಟೆ ಅವ್ರದ್ದೆಲ್ಲ ತಂಡದ್ದು ಅದು. ಅದಕ್ಕೆ ಅವ್ರ ಜೋಡಿ ಕೂಡ ನಮಗೂ ಯಾವಾಗ ಕರೆದ ನಾವು ಕೂಡ 4-5 ಸತಿ ರಕ್ತನ ಅವ್ರು ಕೊಟ್ಟೇವೆ ನಾವು. ಅದಕ್ಕೆ ಒಂದು ವಿಶೇಷನ ಸ್ಮರಿಸ್ಬೇಕಾಕೈತಿ. ಇವತ್ತು ನಮ್ಮ ತಾಯಿಯವ್ರಿಲ್ಲ, ನಮ್ಮ ತಾಯಿಯವರು ಆರಾಮಿರ್ಲಾರ್ದಾಗ ಕೂಡ ಈ ದೇಶ ರಕ್ಷಕ ಪಡೆಯವರು 2 ಬಾಟಲ್ ರಕ್ತವನ್ನು ಕೊಟ್ಟಿದ್ದು ನಾನು ಜೀವನದಾಗ ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಥ ಒಂದು ಒಳ್ಳೆಯ ಮಹಾನ್ ಕಾರ್ಯವನ್ನು ಒಂದು ಯಾವುದೇ ಫಲಾಪೇಕ್ಷೆಯಲ್ಲೇ ಸಮಾಜಮುಖಿಯಾಗಿ ಕಾರ್ಯ ಮಾಡ್ತಾಯಿದ್ದಾರೆ. ಅದು ಶ್ಲಾಘನೀಯವಾಗೈತಿ. ದೇವರು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ದೀರ್ಘ ಆರೋಗ್ಯ ಆಯುಷ್ಯ ಕೊಡಲಿ, ಇನ್ನೂ ಹೆಚ್ಚಿನ ಶಕ್ತಿ, ಇನ್ನೂ ಸಮಾಜಮುಖಿಯಾಗಿ ಕೆಲಸ ಮಾಡೋಕೆ ನಿಮ್ಮ ದೇಶ ರಕ್ಷಕರ ಪಡೆಯವರಿಗೆ ಒಂದು ಒಳ್ಳೆಯ ಶಕ್ತಿ ದೇವರು ನೀಡಲಿ ಅಂತೇಳಿ ನಿಮ್ಮ ಜೊತೆ ಸದಾ ನಾವು ಯಾವತ್ತೂ ಇರ್ತೇವೆ, ನಿಮ್ಮ ಜೊತೆಗೆ ಇರ್ತೇವೆ. ನಿಮ್ಮೆಲ್ಲ ಕಾರ್ಯಗಳಲ್ಲೂ ಕೂಡ ನಾವು ಪಾಲ್ಗೊಳ್ಳುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಕರೆಸಿ ನಮ್ಗೆ ವಿಶೇಷವಾಗಿ ಗೌರವಿಸಿದ್ದಕ್ಕೆ ಎಲ್ಲ ಟೀಮ್ ತಂಡದವ್ರಿಗೆ ಮತ್ತೆಲ್ಲ ಪತ್ರಕರ್ತ ಬಂದವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ವಿಶೇಷವಾಗಿ ಇವತ್ತು ಹುಟ್ಟುಹಬ್ಬೈತಿ, ಹೆಸರೇನು ಸಾನ್ವಿ ಅಲ್ಲ, ಸಾನ್ವಿದು ಹುಟ್ಟುಹಬ್ಬೈತಿ. ಆಕೆಯೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರಿ ಆಕಿನ ಭವಿಷ್ಯ ಮುಂದೆ ಉಜ್ವಲ ಅಂತೇಳಿ ಸಂದರ್ಭದಲ್ಲಿ ಆಚರಿಸ್ತೇನೆ.